ಹೌದು ವೀಕ್ಷಕರೇ, ಎಲ್ಲಾ ರೈತರಿಗೂ ಕೂಡ ಮತ್ತೊಂದು ಬಿಗ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಹೌದು, ಬೆಳೆ ಹಾನಿ ಪರಿಹಾರ ಹಣವನ್ನು ಪಡೆದುಕೊಳ್ಳಲಾರದವರ ರೈತರಿಗೆ ಮತ್ತು ಈಗಾಗಲೇ ಬೆಳೆ ಹಾನಿ ಪರಿಹಾರ ಹಣವನ್ನು ಕೂಡ ಪಡೆದುಕೊಂಡವರಿಗೂ ಸಹಿತ ಪ್ರತಿಯೊಂದು ರೈತರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಜಾರಿಯಾಗಿರುವಂತದ್ದು. ಹೌದು, ಇದು ಎಲ್ಲಾ ರೈತರಿಗೂ ಕೂಡ ಅನ್ವಯವಾಗ್ತಾ ಇರುವುದರಿಂದ ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಬೆಳೆ ಹಾನಿ ಪರಿಹಾರ ಹಣವನ್ನು ಪಡೆದುಕೊಳ್ಳುವ ರೈತರ ಸಂಖ್ಯೆ ಎಷ್ಟು ಅಂದ್ರೆ 14.21 ಲಕ್ಷ ರೈತರಿಗೂ ಕೂಡ ಈಗಾಗಲೇ ಹಂತಗಳಾಗಿ ಪ್ರತಿಯೊಂದು ಎಕರೆಗೆ ಇಂತಿಷ್ಟು ರೂಪಾಯಿ ಹಣ ಅಂತ ಬೆಳೆ ಹಾನಿ ಪರಿಹಾರ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು. ಸೊ ಅದೇ ರೀತಿಯಾಗಿ ಕೂಡ ಇವತ್ತು ಕೂಡ ಇಲ್ಲಿ 16,500 ರೂಪಾಯಿ ಹಣವನ್ನು ಕೂಡ ಪ್ರತಿಯೊಂದು ಎಕರೆಗೆ ಇಲ್ಲಿ ಉಳಿದ ರೈತರ ಖಾತೆಗಳಿಗೂ ಕೂಡ ನೇರವಾಗಿ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಹಂತಗಳಾಗಿ ಪ್ರತಿಯೊಂದು ರೈತರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗಲ್ಲ. ಹೌದು, ಬೆಳೆ ಹಾನಿ ಪರಿಹಾರ ಹಣವನ್ನು ಕೂಡ ನೀವು ಕೂಡ ಪಡೆದುಕೊಳ್ಳುತ್ತಾ ಇದ್ರೆ ನಿಮಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಅಂದ್ರೆ ತಪ್ಪಾಗಲ್ಲ. ಹೌದು ವೀಕ್ಷಕರೇ, ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣದ ಬಗ್ಗೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿಕೊಳ್ಳುತ್ತಾ ಹೋಗೋಣ ಮತ್ತು ಪ್ರೆಸೆಂಟ್ ಆಗಿ ಯಾವ ಜಿಲ್ಲೆಗಳಿಗೂ ಕೂಡ ಹಣ ಎಂಬುದು ಬಿಡುಗಡೆ ಆಗ್ತಾ ಇದೆ ಅಂತ ಇಲ್ಲಿ ಅದನ್ನು ಕೂಡ ತಿಳಿದುಕೊಳ್ಳುತ್ತಾ ಹೋಗಬಹುದು. ಹೌದು, ಈ ಎಲ್ಲದರ ಬಗ್ಗೆ ಮಾಹಿತಿ ಏನೆಲ್ಲ ಬಂದಿದೆ ಅಂತ ತಿಳಿದುಕೊಳ್ಳುತ್ತಾ ಹೋಗುವುದರ ಜೊತೆಗೆ ನೋಡಿ, ಅದೇ ರೀತಿಯಾಗಿ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹೌದು PM ಕಿಸಾನ್ ಯೋಜನೆಯ 22ನೆಯ ಕಂತಿನ ಇದೇ ಇಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಕೊನೆಯ ಹಂತದಲ್ಲಿ ಇರುವಂತಹ ರೈತರಿಗೆ 22ನೆಯ ಕಂತಿನವನ್ನು ಮಾರ್ಚ್ ತಿಂಗಳಿನಲ್ಲಿ ಬಿಡುಗಡೆ ಆಗಿರುವಂತದ್ದು. ಅಂದರೆ ಆ ಒಂದು ಹಣವನ್ನು ಜನವರಿ ತಿಂಗಳು ಮತ್ತು ಫೆಬ್ ತಿಂಗಳು ಮತ್ತು ಮಾರ್ಚ್ ತಿಂಗಳು 3 ತಿಂಗಳ ಕಾಲ ಪ್ರತಿಯೊಂದು ರೈತರಿಗೂ ಕೂಡ PM ಕಿಸಾನ್ ಯೋಜನೆಯ 22ನೆಯ ಕಂತಿನವನ್ನು ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗಿರುವುದರಿಂದ ಸೊ ಇಲ್ಲಿ 23ನೆಯ ಕಂತಿನಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಯೊಂದು ರೈತರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗಲ್ಲ. ಹೌದು, ರಾಜ್ಯ ಸರ್ಕಾರದಿಂದ ಏನು ಭರ್ಜರಿ ಗುಡ್ ನ್ಯೂಸ್ ಅಂತ ನೀವು ನೋಡ್ತಾ ಹೋದ್ರೆ ನೋಡಿ ವೀಕ್ಷಕರೇ, ಈಗಾಗಲೇ ಇಲ್ಲಿ ರೈತರ ಖಾತೆಗಳಿಗೂ ಕೂಡ 23ನೆಯ ಕಂತಿನವನ್ನು ನಮ್ಮ ಖಾತೆಗಳಿಗೆ ಬಂದಿಲ್ಲ ಸರ್, ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ಇಲ್ಲಿ ಕರೆಕ್ಟ್ ಇದ್ದರೂ ಕೂಡ ಇಲ್ಲಿ ಮೊನ್ನೆ ತಿಂಗಳಿನಲ್ಲಿ ಹಣ ಕರೆಕ್ಟಾಗಿ ಬಿಡುಗಡೆ ಆಗಿದೆ ಮತ್ತು ಈ ತಿಂಗಳಿನಲ್ಲಿ ನಮಗೆ ಏಕೋ ಇಲ್ಲಿ ಹಣನೇ ಬಿಡುಗಡೆ ಆಗಿಲ್ಲ ಅಂತ ಇಲ್ಲಿ ಬಹಳಷ್ಟು ರೈತರು ಕೂಡ ಇಲ್ಲಿ ವಿಚಿತ್ರವಾಗಿ ಕೇಳ್ತಾ ಇರ್ತಾರೆ. ಹೌದು, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಮತ್ತು ಅದೇ ರೀತಿಯಾಗಿಯೂ ಕೂಡ ಇಲ್ಲಿ 2026ನೆಯ ಇಸವಿಯಲ್ಲಿ ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ಸಾಲದ ಸೌಲಭ್ಯಗಳು ಕೂಡ ಬಹಳ ಜಾಸ್ತಿ ಇದಾವೆ ಅಂತ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಸೊ ಅದರ ಬಗ್ಗೆನೂ ಕೂಡ ಸ್ವಲ್ಪ ಮಾಹಿತಿಯನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗಬಹುದು. ಹೌದು, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ನಾವು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗುವುದರ ಜೊತೆಗೆ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಹೌದು, ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡಬಹುದು. ಯಾಕೆಂದರೆ ನಾವು ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಇಲ್ಲಿ ಬಿಡ್ತಾ ಇರ್ತೀವಿ. ಅಂದರೆ ರೈತರಿಗೆ ಉಪಯುಕ್ತವಾಗುವಂತ ಮಾಹಿತಿಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕಾಗಿ ಹಂತಗಳಾಗಿ ಯಾವ ಜಿಲ್ಲೆಗಳಿಗೆ ಎಷ್ಟು ರೂಪಾಯಿ ಹಣ ಅನ್ನೋದು ಬಿಡುಗಡೆ ಆಗ್ತಾ ಇರ್ತದ, ಏನಿಲ್ಲ ಏನು ಸುದ್ದಿ ಅಂತ ಕನಿಷ್ಠವಾದರೂ ಸಂಪೂರ್ಣವಾದ ಮಾಹಿತಿ ನಾವು ತಿಳಿದುಕೊಳ್ಳುತ್ತಾ ಹೋಗಬಹುದು. ಹೌದಲ್ವಾ? ಸೊ ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡಕ್ಕೆ ಲೆಟ್ಸ್ ಬಿಗಿನ್ ಸ್ಟಾರ್ಟ್ ದ ವಿಡಿಯೋ. ನೋಡಿ, ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ಕೇಳ್ತಾ ಇರುವುದರಿಂದ ಹಂತಗಳಾಗಿ ಎಲ್ಲ ರೈತರಿಗೂ ಕೂಡ ಒಮ್ಮೆಲೆ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗಲ್ಲ. ಸೊ ಅದಕ್ಕಾಗಿ ಏಕೆಂದರೆ ಈಗಾಗಲೇ ನೋಡಿ, ಮೊದಲಿಗೆ ನಾವು ಬೆಳೆ ಹಾನಿ ಪರಿಹಾರ ಹಣದ ಬಗ್ಗೆ ನೋಡ್ತಾ ಹೋದ್ರೆ ನೋಡಿ 14.21 ಲಕ್ಷ ರೈತರ ಖಾತೆಗಳಿಗೂ ಕೂಡ ಇಲ್ಲಿ ಜಮೀನಿನ ಪ್ರಕಾರ ಇಲ್ಲಿ ಅವರವರ ಪ್ರಕಾರ ಮತ್ತು ಅವರವರ ಜಮೀನಿನಲ್ಲಿ ಇರುವಂತಹ ಬೆಳೆಗಳ ಪ್ರಕಾರನೂ ಕೂಡ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣ ಎಷ್ಟು ಬಿಡುಗಡೆ ಆಗಬೇಕು ಅಂತ ರಾಜ್ಯ ಸರ್ಕಾರವು ಕೂಡ ಇಲ್ಲಿ ಡಿಸೈಡ್ ಮಾಡ್ತಾ ಇರುತ್ತದೆ. ಸೊ ಅದಕ್ಕಾಗಿ ರಾಜ್ಯ ಸರ್ಕಾರವು ಕೂಡ ಇಲ್ಲಿ ಡಿಸೈಡ್ ಮಾಡ್ತಾ ಇರುವುದರಿಂದ ನೀವು ತಪ್ಪದೆ ಈ ಒಂದು ಚಿಕ್ಕ ಕೆಲಸ ಕಡ್ಡಾಯವಾಗಿ ತಪ್ಪದೆ ಮಾಡಲೇಬೇಕು. ಹೌದು ರೈತರೇ, ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ ನಾನು, ಅವರು ಇವರು ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ. ಏನೆಂದರೆ ಹೌದು, ತಪ್ಪದೆ ನಿಮ್ಮ ತಾಲೂಕಿನಲ್ಲಿ ಇರುವಂಥ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಒಂದು ಸಲ ತಪ್ಪದೆ ಇಲ್ಲಿ FID ಕೂಡ ತಪ್ಪದೆ ಮಾಡಿಸಿದ್ದೀರಾ ಇಲ್ವಾ ಅಂತ ನೀವು ತಪ್ಪದೆ ಒಂದು ಸಲ ಪರಿಶೀಲಿಸಬೇಕು. ಹೌದು ವೀಕ್ಷಕರೇ, FID ಅಂದರೆ ಬಹಳಷ್ಟು ಇಂಪಾರ್ಟೆಂಟ್ ಅಂದರೆ ತಪ್ಪಾಗಲ್ಲ. ಸೊ ಆ ಒಂದು ಕಾರಣದಿಂದ FID ಬಹಳಷ್ಟು ಇಂಪಾರ್ಟೆಂಟ್ ಅಂದರೆ ತಪ್ಪಾಗಲ್ಲ ಎನ್ನುವ ಕಾರಣದಿಂದ ಏಕೆ FID ಕೂಡ ಮಾಡಿಸುತ್ತಾರೆ ಮತ್ತು ಅದಕ್ಕೆ ಬೇಕಾಗುವಂತಹ
ಡಾಕ್ಯುಮೆಂಟ್ಗಳು ಕೂಡ ಯಾವುವು ಅಂತ ನೀವು ನಮಗೆ ಕೇಳ್ತಾ ಇರ್ತೀರಿ. ನೋಡಿ, ಅದಕ್ಕೆ ತುಂಬ ಸಿಂಪಲ್. ಏನೆಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ನಿಮ್ಮ ಹೊಲದ ಜಮೀನಿನ ಉತಾರಿಯನ್ನು ತೆಗೆದುಕೊಂಡು ತಪ್ಪದೆ ಅಲ್ಲಿ ಇರುವಂತಹ ಅಧಿಕಾರಿಗಳಿಗೆ ನೀವು ಒಂದು ಸಲ ಭೇಟಿ ಕೊಟ್ಟು ತಪ್ಪದೆ FID ಕೂಡ ತಪ್ಪದೆ ಮಾಡಿಸಬೇಕು. ಯಾಕೆಂದರೆ FID ಅಂದರೆ ನೋಡಿ ಏನೆಂದರೆ ನಿಮ್ಮ ಜಮೀನಿನ GPS ಆಗ್ತಾ ಇರುತ್ತದೆ. ಅಂದರೆ ನಿಮಗೆ ಇಲ್ಲಿ ಎಷ್ಟು ರೂಪಾಯಿ ಬೆಳೆ ಹಾನಿ ಪರಿಹಾರ ಹಣವನ್ನು ಬಿಡುಗಡೆ ಮಾಡಲೇಬೇಕು ಮತ್ತು ಅದೇ ರೀತಿಯಾಗಿಯೂ ಕೂಡ ನಿಮಗೆ ಎಲ್ಲ ರೀತಿಯಾಗಿಯೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗಬೇಕಾದ್ರೂ ಕೂಡ ಎಲ್ಲ ರೀತಿಯಾಗಿಯೂ ಕೂಡ ಇಲ್ಲಿ ಲೆಕ್ಕಾಚಾರ ಆಗ್ತಾ ಇರುತ್ತದೆ. ಸೊ ಆ ಒಂದು ಕಾರಣದಿಂದ FID ಬಹಳಷ್ಟು ಇಂಪಾರ್ಟೆಂಟ್ ಅಂದರೆ ತಪ್ಪಾಗಲ್ಲ. ತಪ್ಪದೆ ಈ ಒಂದು ಚಿಕ್ಕ ಕೆಲಸವನ್ನು ಪ್ರತಿಯೊಂದು ರೈತರು ಕೂಡ ಇಲ್ಲಿ ತಪ್ಪದೆ ಮಾಡಲೇಬೇಕು. ಹೌದು ವೀಕ್ಷಕರೇ, ನಾನು ಆಲ್ಮೋಸ್ಟ್ ಆಗಿಯೂ ಕೂಡ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಎಲ್ಲಾ ರೀತಿಯಾಗಿಯೂ ಕೂಡ ಹೇಳಿದ್ದೀನಿ ಮತ್ತು ಪ್ರತಿಯೊಂದು ವಿಡಿಯೋಗಳಲ್ಲಿ ಕೂಡ ನಾನು ಕವರ್ ಮಾಡ್ತಾ ಬಂದಿದ್ದೇನೆ. ಸೊ ಆ ಒಂದು ಕಾರಣದಿಂದ ನೀವು ಮೊದಲಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ನೋಡ್ತಾ ಇರುವವರಿಗೆ ಎಲ್ಲ ರೀತಿಯಾಗಿಯೂ ಕೂಡ ಇಲ್ಲಿ ಮಾಹಿತಿ ತಿಳಿದಂಗೆ ಆಗಿರುತ್ತದೆ. ಸೊ ಆ ಒಂದು ಕಾರಣದಿಂದ ಇಲ್ಲಿ ಯಾವ ಜಿಲ್ಲೆಗಳಿಗೂ ಕೂಡ ಹಣ ಅನ್ನೋದು ಬಿಡುಗಡೆ ಆಗ್ತಾ ಇದೆಯಾ ಅಂತ ನೀವು ಕೇಳ್ತಾ ಇರ್ತೀರಿ. ನೋಡಿ, ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಅವರು ಜಿಲ್ಲೆಗಳು ಕೂಡ ಕೊಟ್ಟಿಲ್ಲ. ರಾಜ್ಯಾದ್ಯಂತ ಇರುವಂಥ ಆಲ್ಮೋಸ್ಟ್ ಆಗಿಯೂ ಕೂಡ ಈಗಾಗಲೇ ಇಲ್ಲಿ ನೋಡಿ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಬಿಡುಗಡೆ ಆಗಿದೆ. ಅದು ಓಕೆ, ಹಂತಗಳಾಗಿ ಮತ್ತು ಒಮ್ಮೆಲೆ ಎಲ್ಲರಿಗೂ ಕೂಡ ಇಲ್ಲಿ ಏಕೆ ಹಣ ಬಿಡುಗಡೆ ಆಗಲ್ಲ ಅಂದರೆ ನೋಡಿ ವೀಕ್ಷಕರಲ್ಲಿ, ಏಕೆಂದರೆ ಟೆಕ್ನಿಕಲ್ ಇಶ್ಯೂ, ತಾಂತ್ರಿಕ ಸಮಸ್ಯೆ ಮತ್ತು ಬ್ಯಾಂಕ್ ರಜಾ ದಿನ ಮತ್ತು ಬಹಳಷ್ಟು ಅಡೆತಡೆಗಳು ಕೂಡ ಇಲ್ಲಿ ಉಂಟಾಗುವ ಕಾರಣದಿಂದ ಒಮ್ಮೆಲೆ ಎಲ್ಲರಿಗೂ ಕೂಡ ಇಲ್ಲಿ ಹಣ ಅನ್ನೋದು ಬಿಡುಗಡೆ ಆಗಲ್ಲ. ಸೊ ಆದ ಕಾರಣ ಇವತ್ತು ಕೂಡ ಒಂದಿಷ್ಟು ಜಿಲ್ಲೆ ಮತ್ತು ಪ್ರೆಸೆಂಟ್ ಆಗಿ ನಾಳೆನೂ ಕೂಡ ಇಲ್ಲಿ ಒಂದಿಷ್ಟು ಜಿಲ್ಲೆಗಳು ಅಂತ ಜಿಲ್ಲೆಗಳನ್ನು ಕೂಡ ಇಲ್ಲಿ ವಿಂಗಡಣೆ ಮಾಡಲಾಗಿರುತ್ತದೆ. ಸೊ ಆ ಒಂದು ಕಾರಣದಿಂದ ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ಅನ್ವಯವಾಗ್ತಾ ಇರುತ್ತದೆ. ಖಂಡಿತವಾಗಿಯೂ ಕೂಡ ಹೇಳ್ತಾ ಇದ್ದೀನಿ, ತಪ್ಪದೆ ಒಂದೆರಡು ದಿನದಲ್ಲಿ ನಿಮ್ಮ ಖಾತೆಗಳಿಗೂ ಕೂಡ ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ತಪ್ಪದೆ ಬಿಡುಗಡೆ ಆಗ್ತಾ ಇರುತ್ತದೆ. ಇವತ್ತು ರವಿವಾರ ಇದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಭಯವಿಲ್ಲ. ನಾಳೆ ಸೋಮವಾರದಿಂದ ಪ್ರತಿಯೊಂದು ರೈತರಿಗೂ ಕೂಡ ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುತ್ತದೆ. ಹೌದು, ಇದಿಷ್ಟು ಬೆಳೆ ಹಾನಿ ಪರಿಹಾರ ಹಣದ ಬಗ್ಗೆ ಮಾಹಿತಿ ಆಯಿತು. ಸೊ ಇಲ್ಲಿ ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಈಗಾಗಲೇ ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ 22ನೆಯ ಕಂತಿನವನ್ನು ಪ್ರತಿಯೊಂದು ರೈತರು ಕೂಡ ಇಲ್ಲಿ ಪಡೆದುಕೊಂಡಿರುವುದರಿಂದ 23ನೆಯ ಕಂತಿನ 2,000 ರೂಪಾಯಿ ಮತ್ತು ಕೆಲವು ರೈತರಿಗೆ ಇಲ್ಲಿ 4,000 ರೂಪಾಯಿ ಮತ್ತು ಕೆಲವು ರೈತರಿಗೆ ಇಲ್ಲಿ 6,000 ರೂಪಾಯಿ ಹಣವನ್ನು ಈ ರೀತಿ ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು. ಹೌದು ವೀಕ್ಷಕರಲ್ಲಿ, ವರ್ಷಕ್ಕೆ 6,000 ರೂಪಾಯಿ ಹಣವನ್ನು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ರೈತರು ಕೂಡ ಇಲ್ಲಿ ಇರ್ತಾರೆ. ಕೆಲವರು 12,000 ರೂಪಾಯಿ ಹಣವನ್ನು ವಾರ್ಷಿಕವಾಗಿ PM ಕಿಸಾನ್ ಯೋಜನೆ ಹಣವನ್ನು ಕೂಡ ಇಲ್ಲಿ ಪಡೆದುಕೊಳ್ಳುವಂಥ ರೈತರು ಕೂಡ ಇಲ್ಲಿ ಇದ್ದಿರುವಂಥದ್ದು. ಹೌದು ಸರ್, ನಮಗೆ ಕೇವಲ ಇಲ್ಲಿ ವರ್ಷಕ್ಕೆ 6,000 ರೂಪಾಯಿ ಬಿಡುಗಡೆ ಆಗುತ್ತದೆ, ಇಲ್ಲಿ ಕ್ವಾರ್ಟರ್ಲಿ 4,000 ರೂಪಾಯಿ ಮತ್ತು ಈ ರೀತಿ ಹಣವನ್ನು ಬಿಡುಗಡೆ ಆಗ್ತಾ ಇರುತ್ತದೆ ಮತ್ತು ಅವರಿಗೆ 12,000 ಅಂತ ನೀವು ಕಂಪೇರ್ ಕೂಡ ಮಾಡಬಹುದು. ನೋಡಿ, ಅವರವರ ಜಮೀನಿನ ಪ್ರಕಾರ ಮತ್ತು ಅವರವರ ಜಮೀನಿನಲ್ಲಿ ಬೆಳೆಯುವಂತಹ ಬೆಳೆಗಳ ಪ್ರಕಾರ, ಅಂದರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮತ್ತು ಇದೇ ಒಂದೇ ರೀತಿಯಾಗಿಯೂ ಕೂಡ ಯಾವುದೇ ರೀತಿಯಾಗಿಯೂ ಕೂಡ ಬೆಳೆ ಅನ್ನೋದು ಬೆಳೆಯಲ್ಲ. ಸೊ ಬೆಳೆಗಳ ಪ್ರಕಾರನೂ ಕೂಡ ಸ್ವಲ್ಪ ರೈತರಿಗೆ ಹೆಚ್ಚಿನ ಹಣವನ್ನು ಕೂಡ ಇಲ್ಲಿ ರಾಜ್ಯ ಸರ್ಕಾರವು ಕೂಡ ಇಲ್ಲಿ ಬಿಡುಗಡೆ ಮಾಡ್ತಾ ಇರುತ್ತದೆ. ಸೊ ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಖಂಡಿತವಾಗಿಯೂ ಕೂಡ ನಿಮ್ಮ ಜಿಲ್ಲೆಗಳಿಗೂ ಕೂಡ ಇಲ್ಲಿ ನೇರವಾಗಿ ಹಣ ಅನ್ನೋದು ಕೂಡ ಬರಬೇಕಾದರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ರೈತರು ಕೂಡ ಸಹಕರಿಸಬೇಕು. ಏನೆಂದರೆ ಈಗಾಗಲೇ 22ನೆಯ ಕಂತಿನವನ್ನು ಎಲ್ಲ ರೈತರು ಕೂಡ ಇಲ್ಲಿ ಪಡೆದುಕೊಂಡವರಿಗೆ 23ನೆಯ ಕಂತಿನವನ್ನು ಈಗಾಗಲೇ 23ನೆಯ ಕಂತಿನಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಯೊಂದು ರೈತರಿಗೂ ಕೂಡ ಹಂತಗಳಾಗಿ ಈಗಾಗಲೇ ಬಿಡುಗಡೆ ಪ್ರಾರಂಭವಾಗಿದೆ. ಇದು ಎಲ್ಲರಿಗೂ ಕೂಡ ಒಮ್ಮೆಲೆ ಬಿಡುಗಡೆ ಆಗಲ್ಲ. ಏಕೆಂದರೆ ನಾನು ಮೊದಲಿಗೆ ಹೇಳಿರುವ ಹಾಗೆ ಇಲ್ಲಿ ಸರ್ಕಾರದ ಕೆಲಸ ಸ್ವಲ್ಪ ನಿಧಾನವಾಗಿ ಆಗ್ತಾ ಇರುವುದರಿಂದ ಇಲ್ಲಿ ಟೆಕ್ನಿಕಲ್ ಇಶ್ಯೂ, ತಾಂತ್ರಿಕ ಸಮಸ್ಯೆ ಮತ್ತು ಅದೇ ರೀತಿಯಾಗಿಯೂ ಕೂಡ ಬಹಳಷ್ಟು ಅಡೆತಡೆಗಳು ಕೂಡ ಇಲ್ಲಿ ಉಂಟಾಗುವ ಸಂಭವ ಇರುವುದರಿಂದ ಎಲ್ಲ ರೈತರಿಗೂ ಕೂಡ ಹಣ ಅನ್ನೋದು ಕೂಡ ಒಮ್ಮೆಲೆ ಬಿಡುಗಡೆ ಆಗಲ್ಲ. ಸೊ ಅದಕ್ಕಾಗಿ ನೋಡಿ, ಹಂತಗಳಾಗಿ 22ನೆಯ ಕಂತಿನ ಹಣ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ 22ನೆಯ ಕಂತಿನವನ್ನು ಪಡೆದುಕೊಂಡಿರುವಂತಹ ಪ್ರತಿಯೊಂದು ರೈತರಿಗೂ ಕೂಡ 23ನೆಯ ಕಂತಿನ ಶೀಘ್ರದಲ್ಲೇ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಪ್ರೌಢ ಆಗಿರುವಂಥದ್ದು. ಅಂದರೆ ಈಗಾಗಲೇ ಏನಿಲ್ಲ ಅಂದ್ರೂ ಇಲ್ಲಿ 1 ರಿಂದ 2 ಲಕ್ಷ ರೈತರಿಗೂ ಕೂಡ ನೇರವಾಗಿ 23ನೆಯ ಕಂತಿನವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಿರುವ ಪ್ರಕಾರ ಉಳಿದ ರೈತರ ಖಾತೆಗಳಿಗೂ ಕೂಡ ಇಲ್ಲಿ ಸ್ಟೇಜರಿಯಿಂದ ನಿಮ್ಮ ಖಾತೆಗಳಿಗೆ ಬರಬೇಕಾದರೆ ಸ್ವಲ್ಪ ಡಿಲೇ ಆಗ್ತಾ ಇರುತ್ತದೆ. ಹಂತಗಳಾಗಿ ಪ್ರತಿಯೊಂದು ರೈತರಿಗೂ ಕೂಡ ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುತ್ತದೆ.
ಹೌದು ವೀಕ್ಷಕರೇ, ಇದಿಷ್ಟು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಮಾಹಿತಿ ಆಗಿರುವಂಥದ್ದು. ಸೊ ಇದು ಎಲ್ಲ ರೈತರಿಗೂ ಕೂಡ ಇಲ್ಲಿ ಅನ್ವಯವಾಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣವನ್ನು ಪಡೆದುಕೊಳ್ಳುವ ರೈತರಾಗಲಿ ಮತ್ತು PM ಕಿಸಾನ್ ಯೋಜನೆ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ರೈತರು ಕೂಡ ತಪ್ಪದೆ ನಿಮ್ಮ ಬ್ಯಾಂಕಿಗೆ ನೀವು ಒಂದು ಸಲ ಭೇಟಿ ಕೊಟ್ಟು ತಪ್ಪದೆ ಖಂಡಿತವಾಗಿಯೂ ಕೂಡ ಸೀಡಿಂಗ್ ಮಾಡಿಸಿದ್ದೀರಾ ಇಲ್ವಾ ಅಂತ ಒಂದು ಸಲ ನೀವು ತಪ್ಪದೆ ಪರಿಶೀಲಿಸಬೇಕು. ಹೌದು, ಖಂಡಿತವಾಗಿಯೂ ಕೂಡ ತಪ್ಪದೆ ಈ ಒಂದು ಚಿಕ್ಕ ಕೆಲಸವನ್ನು ಪ್ರತಿಯೊಂದು ರೈತರು ಕೂಡ ತಪ್ಪದೆ ಮಾಡಲೇಬೇಕು. ಖಂಡಿತವಾಗಿಯೂ ಕೂಡ ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದು ರೈತರಿಗೆ ಉಪಯುಕ್ತವಾಗುವಂಥ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ.